ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಇವತ್ತಿನ ಬ್ಲಾಗಲ್ಲಿ ನಿಮಗೆಲ್ಲ ಒಂದು ಕೂರ್ಗ್ ಸ್ಪೆಷಲ್ಲು ಪೋರ್ಕ್ ಡ್ರೈ ಫ್ರೈ ಮಸಾಲ ಹೇಗೆ ಮಾಡೋದು ಅನ್ನೋದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಮೊದಲಿಗೆ ಒಂದು ಮ್ಯಾಜಿಕ್ ಮಸಾಲಾನ ರೆಡಿ ಮಾಡ್ಕೊಬೇಕು. ಅದಕ್ಕೆ ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಧನಿಯಾನ ತೊಗೊಂಡಿದ್ದೀನಿ, ಹಾಗೂ 1 ಸ್ಪೂನ್ ಆಗುವಷ್ಟು ಜೀರಿಗೆ, 1 ಸ್ಪೂನ್ ಆಗುವಷ್ಟು ಮೆಣಸು, ಅದ್ರ ಜೊತೆಗೆ 1 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು, ಹಾಗೂ 1/4 ಟೇಬಲ್ ಸ್ಪೂನ್ಗಿಂತಲೂ ಆದಷ್ಟು ಕಡಿಮೆ ಇಲ್ಲಿ ಒಂದು ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 1 ಸ್ಪೂನ್ ಆಗುವಷ್ಟು ಸಾಸಿವೆನ ತೊಗೊಬೇಕಾಗುತ್ತೆ. ಸೊ ಇಷ್ಟು ಪದಾರ್ಥಗಳಲ್ಲಿ ನಾವು ಒಂದು ಮ್ಯಾಜಿಕ್ ಮಸಾಲನ ರೆಡಿ ಮಾಡ್ಕೋಬೋದು. ಪೋರ್ಕ್ಗೆ ಬೇಕಾಗುವಂಥ ಒಂದು ಮ್ಯಾಜಿಕ್ ಮಸಾಲ ಅಂತಲೇ ಹೇಳ್ಬೋದು. ನಾವು ಹೊರಗಡೆಯಿಂದ ಒಂದು ರೆಡಿಮೇಡ್ ಪೌಡ್ರ್ ತಂದು ಮಾಡೋದಕ್ಕಿಂತ ಈ ಒಂದು ಮ್ಯಾಜಿಕ್ ಮಸಾಲನ ನಾವು ಮಾಡಿಕೊಂಡು ಪೋರ್ಕ್ನ ತುಂಬಾ ಕ್ವಿಕ್ಕಾಗಿ ಮಾಡ್ಕೋಬೋದು. ಅದ್ರ ಜೊತೆಗೆ ಈ ಒಂದು ಪೌಡರ್ನ ನಾವು ಒಂದು 20 ಡೇಸ್ವರೆಗೂ ಕೂಡ ಒಂದು ಸ್ಟೋರ್ ಮಾಡಿ ಸಹ ಇಟ್ಕೊಬೋದು. ಆಗ ತುಂಬಾ ಕ್ವಿಕ್ಕಾಗಿ ನಾವು ಈ ಒಂದು ಡಿಶ್ನ ರೆಡಿ ಮಾಡ್ಕೊಬೋದು. ಸೊ ಇಲ್ಲಿ ನಾನು ಒಂದೊಂದನ್ನೇ ಯಾವುದೇ ಒಂದು ಆಯಿಲ್ ಸಹ ಹಾಕ್ಕೊಂಡಿರ ಡ್ರೈ ಆಗಿ ಪ್ರತಿಯೊಂದನ್ನು ಒಂದು ಕಂಪ್ಲೀಟ್ ಬ್ರೌನ್ ಕಲರ್ ಆಗಿ ನಮಗೆ ಅದು ಫ್ರೈ ಆಗಬೇಕಾಗುತ್ತೆ. ಸೊ ಆಗ ನಮಗೆ ಆ ಒಂದು ಪೌಡರ್ ಏನಿರುತ್ತಲ್ಲ ಅದು ನಮಗೆ ಒಂದು ಬ್ರೌನ್ ಕಲರಾಗಿ ನಮಗೆ ಆ ಒಂದು ಗ್ರೈಂಡ್ ಮಾಡಿದಾಗ ಆ ಒಂದು ಕಲರಲ್ಲಿ ಬರುತ್ತೆ. ಸೊ ಅದಕ್ಕೋಸ್ಕರ ಪ್ರತಿಯೊಂದನ್ನು ಒಂದೊಂದಾಗಿಯೇ ಒಂದು ಕಂಪ್ಲೀಟ್ ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ. ಸೊ ಎಲ್ಲನೂ ಫ್ರೈ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕ್ಕೊಂಡು ಅದಾದಮೇಲೆ ನಾವು ಇದನ್ನು ಒಂದು ನುಣ್ಣಗೆ ಕಂಪ್ಲೀಟ್ ಒಂದು ಸ್ಮೂತ್ ಪೌಡರಾಗಿ ನಾವು ಇದನ್ನು ಗ್ರೈಂಡ್ ಮಾಡ್ಕೊಬೇಕಾಗತ್ತೆ. ಈ ಒಂದು ಮ್ಯಾಜಿಕ್ ಮಸಾಲ ಏನಿದೆಯಲ್ಲ ಇದು ಬಂದ್ಬಿಟ್ಟು ನಮಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಲ್ಲ. ಇಲ್ಲಿ ನಾನು ಜಸ್ಟ್ 1 ಟೈಮ್ ಇರೋದ್ರಿಂದ ನಾನು ಜಸ್ಟ್ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಿಮ್ಗೇನಾದರೂ ಕ್ವಾಂಟಿಟಿ ಜಾಸ್ತಿ ಮಾಡಬೇಕು ಅಂದರೆ ನೀವು ಅದನ್ನೇ ಡಬಲ್ ಮಾಡ್ಕೊಳ್ಳಿ. ಆಮೇಲೆ ಸ್ಟೋರ್ ಮಾಡಿ ಇಟ್ಕೊಬೇಕು ಅಂದ್ರೂ ಸಹ ನೀವು ಒಂದಷ್ಟು ಸ್ಟೋರ್ ಮಾಡಿಕೊಂಡು ಒಂದು ಗಾಜಿಂದ ಬಾಟಲಲ್ಲಿ ಏನಾದ್ರೂ ಹಾಕಿ ಇಟ್ಕೊಂಡು ಸ್ಟೋರ್ ಮಾಡ್ಕೋಬೋದು. ಸೊ ಅದಾದಮೇಲೆ ನೋಡ್ಬೋದು ನುಣ್ಣಗೆ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡು ಅದಕ್ಕೆ ಆಯಿಲನ್ನು ಹಾಕ್ಕೊಂಡು, ಆಯಿಲಲ್ಲಿ ಹೆಚ್ಚಿಗೆ ಬೇಕಾಗಲ್ಲ ಯಾಕಂದರೆ ಆಲ್ರೆಡಿ ಪೋರ್ಕಲ್ಲಿ ತುಂಬಾ ಆಯಿಲ್ ಅದಾಗದೇ ಬಿಟ್ಕೊಳ್ಳೋದ್ರಿಂದ ಇಲ್ಲಿ ಜಸ್ಟ್ ಒಂದು 2ರಿಂದ 3 ಸ್ಪೂನ್ ಹಾಕ್ಕೊಂಡು ಅದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಒಂದು 1/4 kg ಆಗೋಷ್ಟು ಪೋರ್ಕನ್ನು ಆಲ್ರೆಡಿ ಬೇಯಿಸ್ಕೊಂಡು ಅದಕ್ಕೆ ಅರಿಶಿನ ಮತ್ತು ಉಪ್ಪನ್ನು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಅದನ್ನು ನಾವು ಏನು ಒಂದು ಫ್ರೈ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ, ಅದು ಪ್ಯಾನ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಆಲ್ರೆಡಿ ನಾನು ಏನು ಒಂದು 4 to 5 ವಿಷಲ್ ನಾನು ಆಲ್ರೆಡಿ ಬೇಯಿಸ್ಕೊಂಡಿದ್ದೀನಿ. ಚೆನ್ನಾಗಿ ಪೋರ್ಕ್ ಬೆಂದಿರುತ್ತೆ. ಜಸ್ಟ್ ನಾವು ಈ ಒಂದು ಮಸಾಲ ಜೊತೆಗೆ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಅದರದ್ದು ಫ್ಲೇವರ್ ಕೂಡ ಅದಕ್ಕೆ ಹಿಡಿಬೇಕಾಗುತ್ತಲ್ಲ, ಅದಕ್ಕೋಸ್ಕರ. ಸೊ ಅದಾದಮೇಲೆ ನಾನಿಲ್ಲಿ ಏನೋ ಒಂದು ಶುಂಠಿನ ಒಂದು ಚಿಕ್ಕ ಸೈಜಿಂದು ಶುಂಠಿ ನುಣ್ಣಗೆ ಜಜ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಬೆಳ್ಳುಳ್ಳಿನೂ ಸಹ ಒಂದು 5ರಿಂದ 6 ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ. ಒಂದು 2ರಿಂದ 3 ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ನಾವು ಡೈರೆಕ್ಟಾಗಿ ಹಾಗೆ ಎಲ್ಲನೂ ಹಾಕ್ಕೊಬೇಕಾಗತ್ತೆ. ನಾವು ಈ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋ ಬದಲು ಈ ಥರ ಬೆಳ್ಳುಳ್ಳಿನ ಶುಂಠಿನ ಜಜ್ಜಿ ಹಾಕ್ಕೊಳೋದ್ರಿಂದ ಅದು ಟೇಸ್ಟ್ ಇನ್ನೂ ನಮಗೆ ಹೆಚ್ಚಾಗಿ ಸಿಗುತ್ತೆ. ಯಾಕಂದರೆ ಆ ಒಂದು ಫ್ರೈ ಆದಮೇಲೆ ನಮಗೆ ಬಾಯಿಗೆ ಆ ಪೋರ್ಕ್ ಜೊತೆಗೆ ಆ ಒಂದು ಬೆಳ್ಳುಳ್ಳಿ ಶುಂಠಿ ಬಾಯಿಗೆ ಸಿಗ್ತಾ ಇದ್ದಾಗ ಆ ಒಂದು ಫ್ಲೇವರು ನಮಗೆ ಹಾಗೆ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಅದೆಲ್ಲ ಆದಮೇಲೆ ನಾವು ಇಲ್ಲಿ ಖಾರಕ್ಕೆ ಇನ್ನೂ 1 ಸ್ಪೂನು ನಾನಿಲ್ಲಿ ಒಂದು ಚಿಲ್ಲಿ ಪೌಡ್ರ್ ಅಂದರೆ 1 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಪೋರ್ಕ್ ಅಂದರೆ ನಮಗಿಲ್ಲಿ ಖಾರ ಬಾಯಿಗೆ ಹೆಂಗಿರ್ಬೇಕಂದ್ರೆ ಇಟ್ಕೊಂಡಿದ್ದ ತಕ್ಷಣ ಖಾರ ಇರಬೇಕು, ಆವಾಗಲೇ ನಮ್ಗೆ ಅದು ಟೇಸ್ಟು ಚೆನ್ನಾಗಿರೋದು. ಅದಕ್ಕೋಸ್ಕರ ಅದನ್ನು ಹಾಕ್ಕೊಂಡು ಅದಾದಮೇಲೆ ನಾನೇನಿಲ್ಲ ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ನಲ್ವ ಪೋರ್ಕು, ಅದ್ರದ್ದು ನೀರು ಇರುತ್ತಲ್ಲ ಅದನ್ನೇ ಇನ್ನೂ ಒಂದು ಜಸ್ಟ್ ಜಾಸ್ತಿ ಹಾಕೋಬಾರ್ದು. ಇದು ಡ್ರೈ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ತಳ ಅಂಟದೇ ಇರಲಿ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷಗಳ ಕಾಲ ಒಂದು ಪ್ಲೇಟನ್ನು ಮುಚ್ಚಿ ಬಿಟ್ಬಿಡಬೇಕು. ಅದು ಆದಮೇಲೆ ನಾವಿಲ್ಲಿ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಒಂದು ಮ್ಯಾಜಿಕ್ ಮಸಾಲ, ಸೊ ಅದನ್ನು ನಾವಿಲ್ಲಿ ನಾನು ಒಂದು 3 ಸ್ಪೂನ್ ಆಗುವಷ್ಟು ನನ್ನ ಕ್ವಾಂಟಿಟಿ ಒಂದು ಪೋರ್ಕ್ 1/4 kgಗೆ ನಾನು 3 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಸೊ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಂಡು ಆಲ್ರೆಡಿ ನಾನಿಲ್ಲಿ ಉಪ್ಪೆಲ್ಲನೂ ಸಹ ಬೇಯುವಾಗಲೇ ಹಾಕ್ಕೊಂಡಿದ್ದೀನಿ ಪೋರ್ಕ್ನ. ಸೊ ಮತ್ತೆ ನಮಗಿಲ್ಲಿ ಬೇಕಾಗಲ್ಲ. ಇನ್ ಕೇಸ್ ನಮಗೆ ಮತ್ತೆ ಕಡಿಮೆ ಇದೆ ಅನಿಸಿದ್ರೆ ಬೇಕಾದರೆ ನಾವು ಮತ್ತೆ ಹಾಕ್ಕೊಳ್ಬೋದು. ಸೊ ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡಬೇಕು. ನಮಗೆ ಆ ಮಸಾಲ ಅದರದ್ದು ಹಸಿ ಆಲ್ರೆಡಿ ನಾವೆಲ್ಲ ಹುರ್ಕೊಂಡಿದ್ದೀವಲ್ಲ, ಸೊ ಅದರದ್ದು ಒಂದು ಫ್ಲೇವರು ಎಲ್ಲನೂ ಆ ಒಂದು ಮಾಂಸಕ್ಕೆ ಅಂದರೆ ಪೋರ್ಕ್ಗೆ ಚೆನ್ನಾಗಿ ಹಿಡಿಬೇಕು. ಅದನ್ನು ಹಾಕ್ಕೊಂಡು ಇನ್ನೂ ಒಂದು ಸ್ವಲ್ಪ ಅದೇ ನೀರನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಆಲ್ರೆಡಿ ಅದರಲ್ಲೇ ಒಂದು ಏನು ಬೇಯಿಸ್ಕೊಂಡಿದ್ದಾಗ ಅದರದ್ದು ಅಂಶ ಎಲ್ಲ ನೀರಲ್ಲಿ ಬಿಟ್ಟಿರುತ್ತಲ್ವ, ಅದೇ ನೀರನ್ನು ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಸೊ ಆ ನೀರನ್ನೇ ಹಾಕ್ಕೊಂಡು ಇನ್ನೂ ಒಂದು ಸ್ವಲ್ಪ ಅದನ್ನು ಹಾಗೆ ಫ್ರೈ ಮಾಡ್ಕೊತ ಅದು ಸ್ವಲ್ಪ ಡ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು
ಬಿಟ್ಟರೆ ನಮಗೆ ಪೋರ್ಕ್ ಡ್ರೈ ಫ್ರೈ ಮಸಾಲ ರೆಡಿ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ಕ್ವಿಕ್ಕಾಗಿ ನಾವು ಈ ಒಂದು ಫ್ರೈನ ಮಾಡ್ಕೊಳ್ಬೋದು ಅಂತ. ಸೊ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಫೇಸ್ಬುಕ್ ಪೇಜ್ನು ಕೂಡ ಫಾಲೋ ಮಾಡಿ. ಮತ್ತೆ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಬಾಯ್ ಬಾಯ್.